ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಅವರಿಗೆ ಮಾತೃ ವಿಯೋಗ. ಇನ್ನ ಈ ಇಳಿ ವಯಸ್ಸಿನಾಗ ಮಾಜಿ ಪ್ರಧಾನಿ ದೇವೇಗೌಡರು ಬಾಳ ಸಂಗಾತಿಯನ್ನ ಕಳ್ಕೊಂಡಿರುವುದು ಅಗದಿ ದುಃಖಕರ ನೋಡ್ರಪ್ಪ. ವೈಯಕ್ತಿಕ ಜೀವನದಾಗ, ರಾಜಕೀಯದಾಗ ಏನೇ ಏಳು ಬೀಳುಗಳು ಬರ್ಲಿ, ಎಲ್ಲಾ ಸಮಯದಾಗೂ ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ, ಬೆಂಬಲವಾಗಿ, ಶಕ್ತಿಯಾಗಿ, ಸ್ಫೂರ್ತಿಯಾಗಿ ನಿಂತಹ ಆ ಮಹಾತಾಯಿ ಈಗ ಮಹಾತಾಯಿಯನ್ನ ಕಳ್ಕೊಂಡು ಇಡೀ ಕುಟುಂಬಕ್ಕೆ ಒಂಥರ ಅನಾಥ ಪ್ರಜ್ಞೆ ಕಾಡ್ತಿರ್ತೈತಿ. ಮುಂದೆ ಹೆಂಗ ಅನ್ನೋ ಚಿಂತೆ ಕಾಡ್ತಿರ್ತೈತಿ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹಾಸನದ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ್ಯಾಗ ಎಲ್ಲಾ ಸರ್ಕಾರಿ ಗೌರವಗಳ ಜೊತೆಗೆ ನಡೀತು ನೋಡ್ರಿ. ಚೆನ್ನಮ್ಮ ಅವರ ನಿಧನದಿಂದ ದೇವೇಗೌಡರ ಕುಟುಂಬದವರಾಗಿರಬಹುದು, ರಾಜಕೀಯ ನಾಯಕರಾಗಿರಬಹುದು, ಎಲ್ಲರೂ ಬಂದು ಭೇಟಿಯಾಗುವುದು, ಸಂತಾಪ ಸೂಚಿಸುವುದು ಇದ ನಡೆದಿತ್ತು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ರು. ಅದರಾಗೂ ಎಲ್ಲಕ್ಕಿಂತಲೂ ಬಹಳ ಭಾವುಕ ಹೃದಯ ಸ್ಪರ್ಶಿ ಸನ್ನಿವೇಶ ಅಂದ್ರ ಸಿದ್ದರಾಮಯ್ಯನವರು ಬಂದು ದೇವೇಗೌಡರನ್ನ ಭೇಟಿ ಆಗಿದ್ ನೋಡ್ರಿ. ಯಾಕಂದ್ರ ದೇವೇಗೌಡರ ಜೊತೆಗೆ ಏನಿಲ್ಲ ಅಂದ್ರೂ ಒಂದು 10 ವರ್ಷಗಳ ಕಾಲಾರೆ ಸಿದ್ದರಾಮಯ್ಯನವರು ಜೊತೆಯಾಗಿ ರಾಜಕೀಯದಾಗ ಹೆಜ್ಜೆ ಇಟ್ಟವ್ರು. ಆದ್ರ ಮುಂದೆ ಬ್ಯಾರೆ ಹಾದಿ ತುಳಿದ್ರು, ಬ್ಯಾರೆ ಪಕ್ಷಕ್ಕೆ ಹೋದ್ರು, ಆ ಮಾತು ಬೇರೆ. ಆದ್ರೆ ಇಂಥ ಟೈಮ್ನ್ಯಾಗ ಬಂದು ಅಂತಹ ಹಿರಿಯ ನಾಯಕನಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಒಂದು ಸಮಾಧಾನ, ಸಾಂತ್ವನದ ಮಾತು ಹೇಳಿ ಕಣ್ಣೀರು ಒರೆಸದ ಸನ್ನಿವೇಶ ಬಹಳ ಭಾವುಕ ಅನಿಸ್ತು. ಸ್ವಲ್ಪ ತೆಗೀರಿ. ಯಾರಿದ್ದಾರೆ ಸ್ವಲ್ಪ ಆ ಕಡೆ ತಗ ಸ್ವಲ್ಪ ತೆಗೀರಿ. ಯಾರಿದ್ದಾರೆ ನೋಡ್ರಿ, ಎಷ್ಟೇ ವಯಸ್ಸಾಗ್ಲಿ ಮಕ್ಕಳಿಗೆ, ತಾಯಿಗೆ ಎಷ್ಟೇ ವಯಸ್ಸಾದ್ರೂ ಯಾವ ವಯಸ್ಸಿನಾಗ ತಾಯಿನ ಕಳ್ಕೊಳ್ಳೋದು ಬಹಳ ತ್ರಾಸದ ವಿಚಾರ, ಬಹಳ ವಿಷಾದನೀಯ. ಯಾಕಂದ್ರ ಅಷ್ಟ ಮಮತೆ, ಕಾಳಜಿ, ಪ್ರೀತಿ ಕೊಟ್ಟಿರ್ತಾರಲ್ಲ, ಮುಂದೆ ಹೆಂಗ ತಾಯಿ ಇಲ್ಲಾರ್ದೆ ಬದುಕುದು ಅನ್ನೋದು ದೊಡ್ಡ ಹೈರಾಣ ನೋಡ್ರಿ. ಹಿಂಗಾಗಿ ಆ ಇಡೀ ಕುಟುಂಬಕ್ಕೆ ಆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಇನ್ನ ಈ ಕಡೆ ಕಾಕ್ರೋಚ್ ಜನತಾ ಪಾರ್ಟಿದ ಪ್ರೊಟೆಸ್ಟ್ ನೋಡಿದ್ರ ಗಾಬರಿ ಆಗ್ಬಿಡ್ತೀರಿ ನೀವು. ಸುಮ್ಮನೆ ಕುಂದರ್ಬೇಕಿಲ್ಲ, ಸಂಸತ್ತಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾರ, ದೆಹಲಿ ಪೊಲೀಸರು ಸುಮ್ಮನೆ ಇರ್ತಾರ, ಹೊಡೆದ್ ಕಳಿಸಾರ. ಇದೊಂಥರ ಹೆಂಗಂದ್ರ ಕಣ್ಣಿಗೂ ಹಿತ, ಮನಸ್ಸಿಗೂ ಹಿತ ಅಲ್ಲ. ನಮ್ಮ ಮನ್ಯಾಗೆ ನಾವು ಈ ಕಾಕ್ರೋಚ್ ಜಂಟಿಗೆಗಳನ್ನ ಬಹಳ ದಿನ ಇರ್ಲಕ್ ಬಿಡುದಿಲ್ಲ. ಏನರೇ ಒಂದು ಸ್ಪ್ರೇ ಹೊಡೆದೋ, ಸ್ವಚ್ಛ ಮಾಡೋ, ಒಟ್ಟು ಕಾಕ್ರೋಚ್ಗಳಿಗೆ ಮನ್ಯಾಗಿಂದ ಹೊರಗೆ ಹಾಕ್ತಿವಿ. ಮತ್ ಹಿಂಗ್ ಸಂಸತ್ತಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ರ ಸುಮ್ಮನೆ ಬಿಡ್ತಾರೇನ್ ಹೇಳ್ರಿ? ಇಲ್ಲೊಬ್ಬ ಹೆಣ್ಮಗಳು ನೋಡ್ರಪ್ಪ, ಕೈಯಾಗ ಮಗು ಹಿಡ್ಕೊಂಡು ಬಂದಾರ. ಪಾಪ ಇಂಥ ಟೈಮ್ನ್ಯಾಗ ಹೆಂಗ್ ಅಂತ ಹೇಳಿ ಕೇಳ್ತಾರ. ಅವ್ರು ಎದಕ್ ಬಂದಿರಂದ್ರ ಇಲ್ಲಿ ಏನೇನೋ ಹುಚ್ಚುಚ್ಚಾರ ನಾನ್ಸೆನ್ಸ್ ನಡಿಲಿಕ್ಕತ್ತದಲ್ಲ, ಅದನ್ನ ನೋಡ್ಲಿಕ್ಕಂತೇನೇ ಬಂದೀನಿ ಅಂತಾರ. ಅಷ್ಟಕ್ಕೆ ಸುಮ್ಮನೆ ಕುಂದಿರುದಿಲ್ಲ ಇವು ಕಾಕ್ರೋಚ್ ಜನತಾ ಪಾರ್ಟಿದವು. ಯಾಕೆ ನಿಮಗೆ ಏನ್ ಬೇರೆ ಕೆಲಸ ಇಲ್ಲ ಏನಂತ ಕೇಳ್ತಾರ. ನೀವು ಎಷ್ಟು ಕೆಲಸ ಇಲ್ಲಾರದೆ ಯೂಸ್ಲೆಸ್ ಆಗಿ ನಾನ್ಸೆನ್ಸ್ ಆಗಿ ಕೆಲಸ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಬಂದಿನ ಅಂತ ಅಂದು ಬಿಡ್ತಾರ. आपको भी बच्चों के साथ जब ऐसा होगा ना तो हम लोगों के भी ನೋಡ್ರಿ, ಸಾಮಾನ್ಯ ಹೆಣ್ಣು ಮಗಳು ಹಿಂಗ ಕಾಕ್ರೋಚ್ಗಳನ್ನ ಟ್ರೋಲ್ ಮಾಡಿಬಿಟ್ರು. ಅದಕ್ಕಿಂತ ಹಿಗ್ಗಾಗುವಂಥದ್ದು ಏನಂದ್ರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಭಯಂಕರ ಟ್ರೋಲ್ ಮಾಡಿಬಿಟ್ಟಾರ. ಅದನ್ನ ಕೇಳೋದ್ರ ಬಿದ್ದು ನಗ್ತೀರಿ ನೀವು. ಒಂದು ಆ್ಯಪ್ ಬಗ್ಗೆ ಮಾತಾಡೋ ಮುಂದೆ ಹಿಂಗ ಈ ಆ್ಯಪ್ನ್ಯಾಗ ಕೆಲಸ ಮಾಡ್ಲಿಕ್ಕತ್ತಿರುವಂಥ ಇಡೀ ಟೀಮ್ನ್ಯಾಗ ಏನದಲ್ಲ, ಸರಾಸರಿ ಒಂದು ಆವ್ರೇಜ್ ವಯಸ್ಸಂದ್ರೆ 28 ವರ್ಷ ಅಷ್ಟೇ ಅಂತ.
ಮತ್ತ ನಾ ಇಲ್ಲಿ 56 ವರ್ಷದ ಯುವಕನ ಬಗ್ಗೆ ಹೇಳಲಿಕತ್ತಿಲ್ಲ ಅಂತ ಅಂದು ಬಿಡ್ತಾರ. ಫುಲ್ ನಗು ಎಲ್ಲರೂ. और ये जो स्काईरूट स्टार्टअप है उसमें जो नौजवान काम कर रहे हैं, मुझे बताया गया उनकी पूरी टीम की जो एवरेज एज है वो सिर्फ 28 साल है। ऐसे नौजवानों ने ये काम करके दिखाया है। मैं किसी 56 साल के नौजवान की बात नहीं कर रहा हूं, मैं देश के ये स्टार्टअप ने 28 के एवरेज वाले नौजवानों ने अंतरिक्ष में भारत का झंडा गाड़ दिया है। ಆ 56 ವರ್ಷದ ಯುವಕ ಯಾರು ಅಂತ ನಾನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಿರ್ತದ. ಆದ್ರ ಆ 56 ವರ್ಷದ ಯುವಕನ ಒಂದು ವಿಡಿಯೋ ಫುಲ್ ವೈರಲ್ ಆಗ್ಲಿಕ್ಕತ್ತದ. ಇದು ಎಷ್ಟು ಸುಳ್ಳು ಎಷ್ಟು ಖರೆ ಗೊತ್ತಿಲ್ಲ. ಆದ್ರ ಈ ರಹಸ್ಯ ಕುಟುಂಬ ಅಲ್ರಿ, ಎಲ್ಲರಿಗೂ ಕುಟುಂಬ ಇರ್ತೈತ್ರಪ್ಪ. ಮದ್ವಿ ಆದ್ರ ಹೆಣ್ತಿರ್ತಾರ, ಮಕ್ಳು ಇರ್ತಾರ. ಅಲ್ಲ, ಇದು ಏನ್ ಮುಚ್ಚಿಡೋ ವಿಚಾರನ ಇಷ್ಟು ರಹಸ್ಯವಾಗಿಡ್ಬೇಕಾ? ನೋಡ್ರಿ, ಈ ವಿಡಿಯೋದಾಗ ನೋಡಿದ್ರೆ ಹೆಂಗ್ ಅನಿಸ್ತದ ನಿಮ್ಗ? ಆ ಫೋಟೋಗಳು ವಿಡಿಯೋಗಳು ನೋಡಿದ್ರೆ ಹೆಂಗ್ ಅನಿಸ್ತದ? ಅಲ್ಲ, ಇಂಥ ಪರಿ ರಹಸ್ಯವಾಗಿಡುವಂಥ ವಿಚಾರನ ಇದು? ಈಗ ಅರ್ಥ ಆಯ್ತು ಬಿಡ್ರಿ, ಯಾಕೆ ಯಾವಾಗ್ಲೂ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಾಗೆ ಇರ್ತಾರ, ಯಾಕೆ ಯಾವಾಗ್ಲೂ ಫಾರಿನ್ ಟ್ರಿಪ್ ಹೊಡಿತಾರ, ಇಲ್ಲಿ ಸಂಸತ್ನ್ಯಾಗನೂ ಅಟೆಂಡ್ ಆಗೋದಿಲ್ಲ, ಏನಿಲ್ಲ, ಇಲ್ಲಿನ ರಾಜಕೀಯದಾಗ ಇಂಟ್ರೆಸ್ಟು ಇಲ್ಲ, ಯಾವಾಗ್ಲೂ ಮೊಬೈಲ್ನಾಗೆ ನೋಡ್ತಿರ್ತಾರ. ಇದೆಲ್ಲದಕ್ಕೂ ಒಂಥರ ಉತ್ತರ ಅಂತ ಅನಿಸ್ತದ. ಎಷ್ಟು ಖರೆ ಎಷ್ಟು ಸುಳ್ಳ ಗೊತ್ತಿಲ್ರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.